ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜು ಅರು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಇವತ್ತೇನಪ್ಪ ಸ್ಪೆಷಲ್ ಅಂದರೆ, ಇವತ್ತು ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ನಮ್ಮ ಮನೇಲಿ ಏನೇನೆಲ್ಲ ಸ್ಪೆಷಲ್ ಮಾಡಿದ್ದೀನಿ ನೀವು ನೋಡಬೇಕಾ? ಆ್ಯಡ್ ಮಾಡ್ತೀನಿ ನೋಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ಇವತ್ತು ನೈಟ್ ನಮ್ಮೂರಲ್ಲಿ ಜಾತ್ರೆ ಆಗಿರೋದ್ರಿಂದ ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡಿರ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನೋಡ್ಕೊಂಡು ಬನ್ನಿ, ಆಮೇಲೆ ಸಿಗ್ತೀನಿ. ಹಬ್ಬ ಆಗಿದ್ದರಿಂದ ಬೆಳಗ್ಗೆನೇ ನಾನು ಕಾಂಪೌಂಡ್ ಎಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅದಕ್ಕೂ ಮತ್ತು ರಂಗೋಲಿ ಎಲ್ಲ ಹಾಕಿ ದೇವ್ರ ಮನೆ ಹೊಸ್ಲಿಗೂ ಎಲ್ಲ ಅರಿಶಿನ ಕುಂಕುಮ ಇಟ್ಟು ಅಲ್ಲೂ ಎಲ್ಲ ರಂಗೋಲಿ ಎಲ್ಲ ಹಾಕಿದೆ. ಇನ್ನು ದೇವ್ರ ಪೂಜೆಗೆ ರೆಡಿ ಮಾಡಬೇಕಷ್ಟೇ. ಆ್ಯಂಡ್ ಹಾಗೆಯೇ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆಗೂ ರೆಡಿ ಮಾಡಿ ದೇವರಿಗೆಲ್ಲ ಅಲಂಕಾರ ಮಾಡಿ ಫೈನಲಿ ಪೂಜೆನೂ ಮುಗಿಸ್ದೆ. ಆ್ಯಂಡ್ ದೇವರಿಗೂ ಇವತ್ತು ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ ಎಲ್ಲ ಇಟ್ಟು ನೈವೇದ್ಯ ಇಟ್ಟು ಪೂಜೆ ಎಲ್ಲ ಮುಗಿಸ್ದೆ. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ನನಗೇನೋ ಗೊತ್ತಿಲ್ಲ, ದೇವ್ರ ಮನೇಲಿ ಅಲಂಕಾರ ಮಾಡಬೇಕು, ದೇವ್ರಿಗೆ ಪೂಜೆ ಮಾಡಬೇಕು ಅಂದರೆ ನನಗೆ ಸಖತ್ ಇಷ್ಟ. ಅದೆಲ್ಲ ಮುಗಿಸ್ಕೊಂಡು ನಮ್ಮೂರಲ್ಲಿ ಗ್ರಾಮ ದೇವತೆ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ದೇವರಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ಜನ ಬಂದು ಪ್ರಸಾದ ತಿನ್ಕೊಂಡು ಹೋಗ್ತಾರೆ ಅಂದರೆ, ಫುಲ್ಲು ಈವ್ನಿಂಗ್ 6 o'clock ನೈಟ್ 10 o'clockವರೆಗೂ 9-10 o'clockವರೆಗೂ ಪ್ರಸಾದ ಕೊಡ್ತಾರೆ. ಹಾಗೆಯೇ ನಾವು ಅಲ್ಲೆಲ್ಲ ಪ್ರಸಾದ ತಿನ್ಕೊಂಡು ಬಂದ್ವಿ. ನೋಡಿ ಬೂಂದಿ, ಪಾಯಸ, ಕಾಳು ಸಾರು, ಮುದ್ದೆ ಮತ್ತು ಅನ್ನ, ರಸ ಇಷ್ಟೂ ಎಷ್ಟೇ ಜನ ಹೋಗಲಿ ಕೊಡ್ತಾರೆ ನಮ್ಮೂರಲ್ಲಿ. ಹಾಗೆಯೇ ನಿಮಗೆ ಒಂದು ಮನೆ ತೋರಿಸ್ತೀನಿ ನೋಡಿ. ಈ ಮನೆಗೆ ಏನಿಲ್ಲ ಅಂದ್ರೂ 100 years ಆಗಿದೆ. 100 ವರ್ಷದ ಹಿಂದಿನ ಕಾಲದ ಮನೆ ಇದು. ಇವಾಗ್ಲೂ ಅದರಲ್ಲಿದ್ದಾರೆ, ಆ ಮನೆಯಲ್ಲಿ ಇವಾಗಲೂ ವಾಸ ಮಾಡ್ತಾರೆ. ನೋಡಿ ಎಲ್ಲ ಕೂತ್ಕೊಂಡು ಯಾವ ಥರ ಮಾತಾಡ್ತಾ ಇದ್ದಾರೆ ಅಂತ. ನಮ್ಮ ಹಳ್ಳಿ ಕಡೆ ಹಾಗೇನೆ ಎಷ್ಟೊತ್ತೇ ಟೈಮ್ ಆಗಿರಲಿ ಹೊರಗಡೆ ಕೂತ್ಕೊಂಡು ಈ ಥರ ಮಾತಾಡ್ಕೊಂಡಿರ್ತಾರೆ. ನೋಡಿ ಈ ಮನೆ ಜಂತಿಗೆ ಮನೆ ಅಂತ ಕರೀತಾರೆ. ಈ ಮನೇನ ಫುಲ್ಲು ಚಪ್ಪಡಿ ಮತ್ತು ಈ ಥರ ಕಡ್ಡಿ ಏನದು ಕೋಲುಗಳಿಂದ ಕಟ್ಟಿರ್ತಾರೆ. ಅದ್ರ ಮೇಲೆ ಕೋಲ್ ಮೇಲೆ ಫುಲ್ಲೂ ಮಣ್ಣು ಹಾಕಿ ಮಣ್ಣು ಮೇಲೆ ಟಾರ್ಪಲ್ ಹಾಕ್ಕೊಂಡು ಇದರಲ್ಲಿ ವಾಸ ಮಾಡ್ತಾರೆ. ಏನಿಲ್ಲ ಅಂದರೂ 100 ವರ್ಷದ ಹಿಂದಿನ ಕಾಲದ ಮನೆ ಇದು. ಈಗಲೂ ಈ ಮನೇಲಿ ವಾಸ ಮಾಡ್ತಾವ್ರೆ. ಹೀಗೆಲ್ಲನೂ ಈ ಥರ ಮನೆಗಳು ನೋಡೋದಕ್ಕೆ ಸಿಗಲ್ಲ, ಆದರೆ ನಮ್ಮೂರಲ್ಲಿದೆ. ನೋಡಿ ಯಾವ ಥರ ಇದೆ ಅಂದರೆ ಮನೆ. ಅದೆಲ್ಲ ಫುಲ್ಲು ಏನದು ವಾಶ್ರೂಮ್ ಅದು. ಇದು ಕಿಚನ್ನು ಮತ್ತು ಹಾಲು. ಇವಾಗ ನಮ್ಮ ಮನೇಲಿ ಕಿಚನ್ ಮತ್ತು ಹಾಲು ಯಾವ ಥರ ಇರುತ್ತೋ ಆ ಥರ ಇದನ್ನು ಯೂಸ್ ಮಾಡ್ಕೋತಾರೆ. ಇದು ಹಾಲು ಮತ್ತು ಅದು ನೋಡಿ ಅದು ಕಿಚನ್. ಅದು ಅಲ್ಲಿ ಎಲ್ಲ ಏನೇನೋ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ ಇಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾವ್ರೆ. ಆ್ಯಂಡ್ ಹಾಗೇ ನೋಡಿ ಇನ್ನೊಂದು ಸಲ ತೋರಿಸ್ತೀನಿ ಯಾವ ಥರ ಇದೆ ಮನೆ ಅಂತ. ಫುಲ್ಲು ಜಂತಿಗೆ ಮನೆ ಅಂತ ಕರೀತಾರೆ. ಮನೆ ಮುಂದೆನೇ ಎಲ್ಲನೂ ಮೇಕೆ, ಕುರಿ ಎಲ್ಲ ಸಾಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ. ಮತ್ತು ಇಲ್ಲಿ ಬೋನ್ ಇದೆಯಲ್ಲ, ಈ ಬೋನು ಏನಪ್ಪ ಅಂದರೆ ಅದರಲ್ಲೆಲ್ಲ ಮೇಕೆಗಳನ್ನ ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಇದೆಯಲ್ಲ ಇದರಲ್ಲೆಲ್ಲನೂ ಅದಕ್ಕೆ ಹುಲ್ಲು ಅದು ಇದು ಏನೋ ಒಂದು ಸ್ವಲ್ಪ ಸೊಪ್ಪು ಅದು ಇದು ಹಾಕ್ಕೊತಾರೆ. ನೋಡಿ ಅದು ಎಷ್ಟು ಚೆನ್ನಾಗಿ ತಿನ್ನುತ್ತೆ ಅಂತ. ನೋಡಿ ಈ ಥರ ನಮ್ಮ ಹಳ್ಳಿ ಕಡೆ ಈ ಥರ ಪ್ರಾಣಿಗಳನ್ನ ಈ ಥರ ಸಾಕ್ಕೊತಾರೆ. ನೋಡಿ ಯಾವ ಥರ ಕಾಣ್ತಾ ಇದೆ ಮನೆ ಅಂತ. ಏನಪ್ಪ ಅಷ್ಟೊಂದು ಬೈಕ್ಸ್ ಎಲ್ಲ ನಿಂತಿದ್ದಾವೆ ಅಂತ ನೋಡ್ಕೋಬೇಡಿ, ಅದು ಅವತ್ತು ಜಾತ್ರೆ ಇದ್ದಿದ್ದರಿಂದ ಎಲ್ಲರೂ ಅವ್ರ ಮನೆ ಹತ್ರ ಪಾರ್ಕ್ ಮಾಡಿದ್ರು ಅಷ್ಟೇನೆ. ನೋಡಿ ಫುಲ್ಲು ಕಲ್ಲುಗಳಿಂದ ಅದಕ್ಕೆ ಸಪೋರ್ಟ್ ಕೊಟ್ಕೊಂಡು ಮುಂದೆ ಎಲ್ಲ ಚಪ್ಪರ ಥರ ಹಾಕ್ಕೊಂಡು ಮನೇನ ಇದು ಮಾಡ್ಕೊಂಡಿದ್ದಾರೆ. ನೋಡಿ ಇದು ವಾಶ್ರೂಮು, ಇಲ್ಲೇ ಸ್ನಾನ ಗಿನ ಎಲ್ಲ ಮುಗಿಸ್ಕೊಳೋದು. ಆ್ಯಂಡ್ ನೋಡಿ ಇದೆಲ್ಲ ಫುಲ್ಲು ಕತ್ಲಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಇದೆಲ್ಲ ಏನೋ ಅಂತಾರೆ, ಅದನ್ನು ನನಗೆ ಗೊತ್ತಿಲ್ಲ ಅದೆಲ್ಲನೂ. ನೋಡಿ ಯಾವ ಥರ ಫುಲ್ ಸಗಣಿ ಎಲ್ಲ ಸಾರಿಸ್ಕೊಂಡು ಅಲ್ಲೇ ರಂಗೋಲಿ ಹಾಕ್ಕೊಂಡು ಇರೋದು ಮನೆ ಅದು. ಬಟ್ ಇವಾಗಲೆಲ್ಲ ಆ ಥರ ನೋಡೋದಕ್ಕೆ ಸಿಗೋದೇ ಇಲ್ಲ ಬಿಡಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ ಇದು ಏನಪ್ಪ ಅಂದರೆ ಮುಂಚೆ ಎಲ್ಲ ನೋಡಿ ಈ ಥರ ಕಡ್ಡಿಗಳಲ್ಲಿ ಇದು ಮಾಡ್ಕೊಂಡು ಇದರಲ್ಲಿ ಮೇಕೆ ಕುರಿ ಎಲ್ಲ ಸಾಕಾಣಿಕೆ ಮಾಡ್ತಾಯಿದ್ರು. ಬಟ್ ಇವಾಗ ಈ ಥರ ಸ್ಟ್ಯಾಂಡ್ ಬಂದಿರೋದ್ರಿಂದ ಈ ಥರ ಅವರು ಸ್ಟ್ಯಾಂಡ್ ತೊಗೊಂಡು ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ದಾರೆ. ನೋಡಿ ನಾವು ಎಲ್ಲ ಅಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನೋಡಿ ಯಾವ ಥರ ಕಾಣ್ತಾ ಇದೆ ಮನೆಯಿಂದ. ಮುಂದೆ ಎಲ್ಲ ಶೀಟ್ ಹಾಕ್ಕೊಂಡು ಈ ಕಡೆ ಫುಲ್ ಕೆಳಗಡೆ ಎಲ್ಲ ಚಪ್ಪಡಿ ಥರ ಕಲ್ಲು ಥರ ಹಾಕ್ಕೊಂಡು ಓಡಾಡ್ಕೊತಾರೆ. ನೋಡಿ ನಾವು ಅಲ್ಲೆಲ್ಲ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಮಾತಾಡ್ತಾ ಇದ್ವಿ. ನೋಡಿ ಈ ಥರ ಇದೆ ನಮ್ಮ ಹಳ್ಳಿ ಮನೆ. ಆ್ಯಂಡ್ ಹಾಗೇನು ಅದೆಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಕರ್ಗ ಬಂತು. ಅಂದರೆ ಇದು ಟೋಪಿ ಕರ್ಗ ಅಂತ ಕರೀತಾರೆ. ಈ ಥರ ಟೋಪಿ ಟೈಪ್ ಕರ್ಗ ಇದಾಕ್ಕೊಂಡು ಅಲ್ಲೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನೋಡಿ ಈ ಥರ
ನಮ್ಮೂರಲ್ಲೆಲ್ಲ ಈ ಥರ ಎಲ್ಲ ಮಾಡ್ತಾರೆ. ಅದನ್ನೆಲ್ಲ ನೋಡಿಕೊಂಡು ನೋಡಿ ಅಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಆಡ್ತಾ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಾಗೇ ದೇವ್ರುಗಳೆಲ್ಲ ತರಿಸಿದ್ರು. ಅದಕ್ಕೆಲ್ಲ ಪೂಜೆಗಳೆಲ್ಲ ಮಾಡಿಸೋಣ ಅಂತ ಈ ಥರ ನೋಡಿ ಮುತ್ತಿನ ಪಲ್ಲಕ್ಕಿಗಳೆಲ್ಲ ತರಿಸಿದ್ರು. ಅದಕ್ಕೆಲ್ಲ ಪೂಜೆ ಮಾಡಿಸೋಣ ಅಂತ ಬಂದ್ವಿ. ಸುಮಾರು ಏನಿಲ್ಲ ಅಂದರೂ ಒಂದು 17 ಪಲ್ಲಕ್ಕಿ ಬಂದಿತ್ತು. ಅದು ಅಷ್ಟು 17ದಕ್ಕೂ ಪೂಜೆ ಎಲ್ಲ ಮಾಡಿಸ್ಕೊಂಡು ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ನಾವು ಅದನ್ನೆಲ್ಲ ನೋಡ್ಕೊಳೋಷ್ಟರಲ್ಲಿ ಮತ್ತು ಹೂವಿನ ಕರ್ಗ ಅಂತ ತಲೆ ಮೇಲೆ ಇಟ್ಕೊಂಡು ಬರ್ತಾರೆ. ಹೂವಿನ ಕರ್ಗನ ತಲೆ ಮೇಲೆ ಇಟ್ಕೊಂಡು ಡ್ಯಾನ್ಸ್ ಎಲ್ಲ ಆಡ್ತಾರೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ ಎಷ್ಟು ಜನ ಬಂದಿದ್ರು ಅಂದರೆ ನಮ್ಮ ಸುತ್ತಮುತ್ತ ಎಷ್ಟು ಹಳ್ಳಿ ಇದೆಯೋ ಅಷ್ಟು ಹಳ್ಳಿ ಕಡೆಯಿಂದ ಬರ್ತಾರೆ ಇದನ್ನು ನೋಡೋಕ್ಕೆ. ನಮ್ಮೂರ ಕರ್ಗ ನೋಡೋದಕ್ಕೆ ಅಷ್ಟು ಫೇಮಸ್ಸು. ತುಂಬಾ ಜನ ಇದ್ರು. ನೀವೇ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಅದೇ ಕರಗದಮ್ಮ ದೇವಸ್ಥಾನ ಅಂತ. ನಾವು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಳೋಷ್ಟರಲ್ಲಿ ನೋಡಿ ಕರ್ಗ ಎಲ್ಲ ಈಚೆ ಬಂತು, ಹೊರಗಡೆ ಬಂತು. ಅಲ್ಲೆಲ್ಲ ಸ್ಟೇಜ್ ಮೇಲೆ ಬೆಂಕಿ ಎಲ್ಲ ಹಾಕಿ ಕರ್ಗ ಈ ಥರ ಡ್ಯಾನ್ಸ್ ಆಡುತ್ತೆ. ನೋಡಿ ಇಷ್ಟು ಭಾರ ಇರುತ್ತೆ ಅಂದರೆ ಅದನ್ನು ತಲೆ ಮೇಲೆ ಇಟ್ಕೊಂಡು ಈ ಥರ ಡ್ಯಾನ್ಸ್ ಮಾಡ್ತಾರೆ, ಓಡಾಡ್ತಾರೆ. ಫುಲ್ಲು ಊರೆಲ್ಲ ರೌಂಡ್ ಆಗ್ತಾರೆ. ನೋಡೋದಕ್ಕಂತೂ 2 ಕಣ್ಣೇ ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಎಷ್ಟೆಷ್ಟು ಜನ ಬರ್ತಾರೆ, ಎಷ್ಟೆಷ್ಟು ಹಳ್ಳಿಯಿಂದ ಬರ್ತಾರೆ ಅಂದರೆ ನಮ್ಮೂರು ಕರ್ಗ ನೋಡೋದಕ್ಕೆ ಫುಲ್ಲು ದೂರದಿಂದ ಎಲ್ಲ ಬರ್ತಾರೆ. ಅಷ್ಟು ಫೇಮಸ್ಸು. ಆ್ಯಂಡ್ ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ನೋಡಿ ಮನೆಗಳ ಹತ್ರ ಎಲ್ಲ ಬರ್ತಾರೆ. ಅಲ್ಲಿ ಮನೆಗಳ ಮುಂದೆಲ್ಲ ಈ ಥರ ಹೂವಿನಲ್ಲಿ ಈ ಥರ ರಂಗೋಲಿ ಹಾಕಿ ಆ ಕರಗದಮ್ಮನ ಅದ್ರ ಮೇಲೆ ನಿಲ್ಲಿಸ್ಕೊಂಡು ಡ್ಯಾನ್ಸ್ ಎಲ್ಲ ಆಡಿಸ್ತಾರೆ. ನೋಡಿ ನಮ್ಮ ಅಪ್ಪು ಬಸ್ ಹೋದ್ರು. ಎಲ್ಲೋದ್ರು ನಮ್ಮ ಅಪ್ಪು ಬಸ್ ಇರೇ ಇರ್ತಾರಲ್ವಾ. ಹಾಗೆಯೇ ಆರ್ಕೆಸ್ಟ್ರಾ ಇತ್ತು ನಮ್ಮೂರಲ್ಲಿ. ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಲ್ಲಿ ಒಬ್ಬ ತಾತ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಇರಲಿ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ. ನೋಡಿ ಅಲ್ಲೆಲ್ಲ ಫುಲ್ ಅಂದರೆ ಲಾಸ್ಟ್ ಆಗೋಗಿತ್ತು. ಅಲ್ಲೆಲ್ಲ ಫುಲ್ ಬಾಯ್ಸ್ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ಅದನ್ನೆಲ್ಲ ವೀಡಿಯೋ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಮ್ಮೂರವರೆಲ್ಲ ಫುಲ್ ಎಂಜಾಯ್ ಮಾಡ್ಕೊತ ಸ್ಟೆಪ್ಸ್ ಹಾಕ್ತಾಯಿದ್ರು. ಹಾಗೇ ನೈಟ್ ಆಯಿತು, ಮನೆಗೆ ಬಂದ್ವಿ. ಮತ್ತು ಮಾರ್ನಿಂಗ್ ಜಾತ್ರೆ ಇತ್ತು ಅಂತ ಜಾತ್ರೆ ನೋಡ್ಕೊಂಬರೋಣ ಅಂತ ಬೆಳಗ್ಗೆ ಜಾತ್ರೆಗೆ ಹೋದ್ವಿ. ಫುಲ್ಲು ಹೆವಿ ಬಿಸಿಲು ಆದ್ರೂ ಎಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೋಡಿ ಯಾವ ಥರ ಜಾತ್ರೆ ಇದೆ ಅಂದರೆ ನಮ್ಮೂರಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ ಅಷ್ಟು ಸುಡೋ ಬಿಸಿಲಲ್ಲೂ ಸಹ ಎಷ್ಟು ಜನ ಇದ್ರು ಗೊತ್ತಾ. ನೋಡಿ ತುಂಬಾ ಅಂಗಡಿಗಳೆಲ್ಲ ಬಂದಿತ್ತು. ನಾವು ಸ್ವಲ್ಪ ಅಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಸ್ವಲ್ಪ ಆಟ ಸಾಮಾನೆಲ್ಲ ತೊಗೊಟ್ಟು ಮನೆಗೆ ಏನು ಬೇಕೋ ಅದೆಲ್ಲ ತೊಗೊಂಡು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಐಸ್ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲೇ 1 ಗಂಟೆ ಆಗೋಯ್ತು. ನೋಡಿ ಅಲ್ಲಿ ನನಗೆ ತುಂಬ ದಿನದಿಂದ ಆಸೆ ಇತ್ತು ಟ್ಯಾಟೂ ಹಾಕ್ಸ್ಕೋಬೇಕು ಅಂತ. ಫೈನಲಿ ನಾನು ಅದನ್ನು ಹಾಕ್ಸ್ಕೊಂಡೆ. ಅದು ಯಾವ ರೀತಿ ಬರುತ್ತೆ ಏನೋ ಅಂತ ಸ್ವಲ್ಪ ಭಯ ಇತ್ತು. ಅವ್ರು ಏನಾಗಲ್ಲ ತುಂಬ ಚೆನ್ನಾಗಿ ಹಾಕ್ಕೊಡ್ತೀವಿ ಅಂತ ಇದು ಮಾಡಿದ್ದಕ್ಕಷ್ಟೇ ನಾನು ಹಾಕ್ಸ್ಕೊಂಡೆ. ಬಟ್ ಅದು ತುಂಬ ಚೆನ್ನಾಗಿದೆ. ನೀವೇ ನೋಡಿ ಯಾವ ಥರ ಬಂದಿದೆ ಅಂತ. ನೋಡಿ ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ. ನಾನು ಇಷ್ಟಪಟ್ಟಂತೆ ನಾನು ಹಾಕ್ಸ್ಕೊಂಡೆ. ಆ್ಯಂಡ್ ಹಾಗೇ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದೆ ನಾನು ಮರ್ತೋದೆ. ಅದನ್ನು ವೀಡಿಯೋನ ಕ್ಲಿಪ್ಪಿಂಗ್ಸ್ ತಗೊಳ್ಳೋದೇ ನಾನು ಮರ್ತೋದೆ. ಸಾರಿ, ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ತೋರಿಸ್ತೀನಿ. ಆ್ಯಂಡ್ ಹಾಗೇ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋದ್ವಿ. ಅಲ್ಲಿ ನಂದು ಚೈನ್ ಸ್ವಲ್ಪ ಇದಾಕ್ಸ್ಬೇಕಾಯಿತು, ಕಂಬಿ ಹಾಕ್ಸ್ಬೇಕಾಯಿತು. ಎಲ್ಲ ಹಾಕ್ಸ್ಕೊಂಡು ನೋಡಿ ಮುಂಚೆ ನಂದು ದಾರದಲ್ಲಿ ಕೊಯ್ಸ್ಕೊಂಡಿದ್ದು. ಬಟ್ ಇವಾಗ ಬೇಡ, ದಾರ ಬೇಡ, ಅದು ಕಟ್ ಆಗ್ತಾ ಇರುತ್ತೆ ಅಂದ್ಬಿಟ್ಟು ಕಂಬಿನಲ್ಲಿ ಕೊಯ್ಸ್ಕೊಳ್ಳೋಣ ಅಂತ ಕಂಬಿನಲ್ಲಿ ಹಾಕ್ಸ್ಕೊಂಡೆ. ಗೋಲ್ಡ್ದು ಮಣಿ ಇರುತ್ತಲ್ವ, ಅದು ದಾರಾನ ಕಟ್ ಮಾಡುತ್ತೆ. ಅದು ಆದ್ದರಿಂದ ಸ್ವಲ್ಪ ಹುಷಾರಾಗಿರಬೇಕು. ಆ ಕಾರಣಕ್ಕೋಸ್ಕರನೇ ದಾರ ಬೇಡ ಅಂತ ಕಂಬಿ ಹಾಕ್ಸ್ಕೊಳ್ಳೋಣ ಅಂತ ಕಂಬಿ ಹಾಕ್ಸ್ಕೊಂಡಿದ್ದಷ್ಟೇನೆ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಆಚಾರ್ಯ ಅವ್ರ ಹತ್ರ ಹೋದ್ವಿ. ನೋಡಿ ಅವ್ರು ಯಾವ ಥರ ಗೋಲ್ಡ್ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಅವ್ರ ಹತ್ರ ಏನೇನು ಇಕ್ವಿಪ್ಮೆಂಟ್ಸ್ ಇರುತ್ತೆ ಅಂತ ನೋಡಿ.
ಅಷ್ಟು ವಯಸ್ಸಾಗಿದ್ರೂ ಈಗಲೂ ಸಹ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನೋಡಿ. ಆ ಥರ ಬೆಂಕಿ ಎಲ್ಲ ಹಾಕ್ಕೊಂಡು ಇಲ್ಲಿ ಮುಂದೆ ಏನೇನೋ ಮಾಡ್ಕೊಂಡಿದ್ದಾರೆ. ಆ ಬೆಂಕಿನ ಕಾಯಿಸ್ಕೊಂಡು ಅವ್ರು ಗೋಲ್ಡ್ ಮಾಡೋದಂತೆ. ನಮ್ಗೆ ಯಾವ ಥರ ಬೇಕೋ ಅವರೇ ಅದೇ ಥರನೇ ಕೈಯಲ್ಲೇ ಮಾಡಿಕೊಡ್ತಾರೆ ನೋಡಿ. ಎಷ್ಟು ನೀಟಾಗಿ ಎಷ್ಟು ಗಮನ ಕೊಟ್ಟು ಮಾಡ್ತಾರೆ ಅಂದರೆ ನೋಡಿ ಯಾವ ಥರ ಮಾಡ್ತಾರೆ, ಯಾವ್ಯಾವ ಏನೇನೆಲ್ಲ ಮಾಡ್ಕೊಂಡವ್ರೆ ಅಂದರೆ ಚಿಕ್ಕ ಅಂಗಡಿನೇ ಇದು. ಹಳೆ ಕಾಲದ ಅಂಗಡಿ ಇದು, ತುಂಬ ಹಳೆ ಕಾಲದ ಅಂಗಡಿನೇ ಇದು ನೋಡಿ. ಯಾವ ಥರ ಆ ಥರ ಬೆಂಕಿ ಎಲ್ಲ ಹಾಕ್ಕೊಂಡು ಎಷ್ಟು ನೀಟಾಗಿ ನೋಡಿ, ಬಾಯೆಲ್ಲ ಆ ಥರ ಪೈಪ್ ಇಟ್ಕೊಂಡು ಉಪ್ಕೊಂಡು ಅವ್ರು ಮಾಡ್ತಾರೆ. ಅದು ಫುಲ್ಲು ನಾನು ಯಾವ ಥರ ಮಾಡ್ತಾರೆ ಅಂತ ನಾನು ಅಷ್ಟಾಗಿ ನೋಡಿಲ್ಲ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಅಲ್ಲೆಲ್ಲ ಸ್ವಲ್ಪ ಇಯರಿಂಗ್ಸ್ ಎಲ್ಲ ನೋಡ್ತಾಯಿದ್ರು ನೋಡಿ. ಯಾವ್ಯಾವ ಥರ ಏನೇನು ಥರ ಯಾವ್ಯಾವ ಡಿಸೈನ್ ಬೇಕೋ ಅದೆಲ್ಲ ತೋರಿಸ್ತಾಯಿದ್ರು. ನಮ್ಮ ಅಕ್ಕ ಎಲ್ಲ ನೋಡ್ತಾಯಿದ್ರು. ಬಟ್ ಎಲ್ಲ ಓಲ್ಡ್ ಡಿಸೈನ್ ಇತ್ತು ಅಲ್ಲಿ. ಆ್ಯಂಡ್ ಆ ಕಡೆ ಇದ್ದಿದ್ದು ಆಲ್ರೆಡಿ ಇತ್ತು ಅವ್ರ ಹತ್ರ, ನಮ್ಮ ಅಕ್ಕ ಹತ್ರ. ಹಾಗಾಗಿ ನಮಗೆ ಬೇರೆ ಡಿಸೈನ್ ಬೇರೆ ಥರ ಬೇಕಾಗಿತ್ತು, ಬಟ್ ಅಲ್ಲಿ ಸಿಗಲಿಲ್ಲ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ನೋಡಿ. ಫೈನಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು, ಶಾಪಿಂಗ್ ಅಂದರೆ ಏನಿಲ್ಲ, ಸ್ವಲ್ಪ ಚೈನೆಲ್ಲ ರೆಡಿ ಮಾಡಿಸ್ಬೇಕಾಗಿತ್ತಲ್ವ, ಅದನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಹಾಗೆಯೇ ಫ್ಯಾಮಿಲಿ ಎಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಲೂಡೋ ಗೇಮ್ ಆಡ್ತಾಯಿದ್ರು. ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ. ಫುಲ್ ಎಲ್ಲ ಎಂಜಾಯ್ ಮಾಡ್ಕೊತ ಕೂತಿದ್ರು ಹೊರಗಡೆ. ಇಷ್ಟೇ ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.